ನಮ್ಮ ಅತ್ತೇನು ನನ್ನ ಹೆಂಡ್ತಿನು ಆ ಮಂತ್ರ ಮಾತನ್ನೇ ಸಿಕ್ಕಾಪಟ್ಟೆ ನಂಬ್ತಾರ ಕಣೋ. ಅವ್ರಿಗೆ ಅವಳ ಮಾತೇ ವೇದವಾಕ್ಯ ಆಗ್ಬಿಟ್ಟಿದೆ. ಯಾರೋ ಆ ಮಂತ್ರ ಅಷ್ಟು ದೊಡ್ಡ ಡಾನೇನೋ ಅವಳು. ನೀನೇ ಹೇಳ್ತಿದ್ಯಾ ಗೋಲ್ಮಾಲ್ ಮಾಡಿ ಬಾವನ್ 2ನೇ ಹೆಂಡತಿಯಾಗಿ ಮನೆಗೆ ಬಂದಿದ್ದಾಳೆ ಅಂತ. ಫೋನಲ್ಲಿ ನಿನ್ ಸ್ಟೈಲಲ್ಲಿ ವಿಚಾರಿಸ್ಕೋ. ಇನ್ನು ಮೇಲ್ ನಿನ್ ವಿಷಯದಲ್ಲಿ ತಲೆ ಹಾಕ್ಬಾರ್ದು. ಆ ತರ ಆವಾಜ್ ಹಾಕು. ಅದನ್ ಬಿಟ್ಟು ನಿನ್ನ ನೋಡೋ ಹೇಗಾಗಿದ್ಯಾ. ನಿನ್ನ ನೋಡೋದಕ್ಕೆ ನಿನ್ಗೆ ಅಸಹ್ಯ ಅನ್ನಿಸ್ತಾ ಇಲ್ವಾ? ಲೇ, ಒಂದ್ ತಿಳ್ಕೊ, 3ನೇ ವ್ಯಕ್ತಿ ಯಾವತ್ತಿದ್ರೂ 3ನೇ ವ್ಯಕ್ತಿನೇ. ಗಂಡ ಹೆಂಡತಿ ಮಧ್ಯೆ ಯಾರೇ ಬಂದ್ರೂ ಅವ್ರ ಆಟ ಬಹಳ ದಿವಸ ನಡೆಯಲ್ಲ. ನಿಧಾನಕ್ಕೆ ನಿನ್ನ ಹೆಂಡತಿಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡು. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ನಾನು. ಅದ್ ಸರಿ, ನೀನ್ ಯಾಕೋ ಮಚ್ಚ ಇಲ್ಲಿ ಬಂದೆಲ್ಲ ಉಳ್ಕೊಂಡಿದ್ಯಾ? ನೀನ್ ನನ್ ಮನೆಗ್ ಬಾ. ಅದಾಗಲ್ಲ ಕಣೋ ನಿಖಿಲ್. ಅಮೌಂಟು ಎಷ್ಟ್ ಬೇಕೋ ಎಷ್ಟ್ ಬೇಕು ಹೇಳು. ನೋಡು ಸಾಕಾ? ಮೊದ್ಲು ಫ್ರೆಶ್ ಅಪ್ ಆಗಿ ಮನೆಗೆ ಹೋಗು. ಬಾಸ್ ಹತ್ರ ರಜೆ ನಾನ್ ಮಾತಾಡ್ತೀನಿ ಕಣೋ.